ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋಂಥ ಫ್ಲವರ್ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಎರಡೇ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜು ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ನಾನು 6 ಎಳೆ ದಾರಾನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. 6 ಎಳೆ ದಾರಾನ ರಿಂಗ್ ಒಳಗಿಂದ ನಾನು 2 ಸಲ ಗಂಟು ಹಾಕೊಂಡಿದ್ದೀನಿ. ನಾನು ಎಲ್ಲಿ ಗಂಟು ಹಾಕಿದ್ದೆ ಆ ಜಾಗದಿಂದ ನಾನು ಸೂಜಿಯಲ್ಲಿ ದಾರ ತಂದು ಒಂದು ಸಲ ಲಾಕ್ ಮಾಡಿ 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ರಿಂಗ್ ಒಳಗಿಂದ ನಾನು ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. 2ರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ತಂದು ನಾನು ರಿಂಗ್ ಒಳಗಿಂದ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಈ ರಿಂಗು ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ ರಿಂಗ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಸ್ಮಾಲ್ ಸೈಜು ಯೂಸ್ ಮಾಡ್ಬೋದು, ಇಲ್ಲ ದೊಡ್ಡದಾಗಿ ಬೇಕು ಅಂದರೆ ಬಿಗ್ ಸೈಜ್ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ಸ್ಟಾರ್ಟಿಂಗ್ ಏನು 2 ಚೈನ್ ತೆಗೆದು ನಾನು ಡಿಸೈನ್ ಸ್ಟಾರ್ಟ್ ಮಾಡಿದ್ದೆ ಆ ಜಾಗದಲ್ಲಿ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ದಾರ ತೆಗೆದು ಒಂದು ಲಾಕ್ ಮಾಡಿ ನಾನು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು 6 ಎಳೆ ದಾರಾನ ನಾನು ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಎಲ್ಲಿ ನಾನು ಲಾಕ್ ಮಾಡಿ ಎಂಡ್ ಮಾಡಿದ್ದೆ ಅದೇ ಜಾಗದಲ್ಲಿ 2ನೇ ಸ್ಟೆಪ್ ದಾರಾನ ನಾನು ಗಂಟು ಹಾಕ್ಕೊಂಡು ಒಂದು ಸಲ ಸೂಜಿಯಿಂದ ದಾರ ತಂದಿದ್ದೆ, ಲಾಕ್ ಮಾಡಿಕೊಂಡೆ. ಮತ್ತು ಪಕ್ಕದಲ್ಲಿ ಏನು ಹೋಲ್ ಕಾಣಿಸ್ತಾ ಇದೆ ಆ ಜಾಗದಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೋಟಲ್ಲು 16 ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೋಡಿ, ನಾನು 16 ಸಿಂಗಲ್ ಕ್ರೋಶ ಮಾಡಿದ್ದೀನಿ. ನೀವು ಒಂದು ಕಡಿಮೆನೂ ಮಾಡ್ಬೋದು, ಬೇಕು ಅಂದರೆ ಒಂದು ಜಾಸ್ತಿನೂ ಮಾಡ್ಕೊಬೋದು. ಅದಾದಮೇಲೆ ನಾನು ಡಿಸೈನ್ನ ಹಿಂದೆ ತಿರುಗಿಸಿ ಒಂದು ಚೈನ್ ಹಾಕಿ ನಾನಿಲ್ಲಿ ಸ್ಮಾಲ್ ಸೈಜು ರೌಂಡ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಸೂಜಿಯಿಂದ ಬೀಡ್ಸ್ನ ತೆಗೆದು ದಾರದೊಳಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಏನು ಹೋಲ್ ಕಾಣಿಸ್ತಾ ಇದೆ ಆ ಜಾಗದಲ್ಲಿ ಲಾಕ್ ಮಾಡ್ತಾ ಇದ್ದೆ. ಮತ್ತು ಅದ್ರ ಪಕ್ಕದಲ್ಲಿರುವ ಹೋಲಲ್ಲಿ ನಾನು ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಬೀಡ್ ಹಾಕಿದ್ದೀನಿ, ನಾನು 2 ಸಿಂಗಲ್ ಲಾಕ್ ಮಾಡಿದ್ದೀನಿ. ಮತ್ತು ನಾನು ಒಂದು ಬೀಡ್ ಹಾಕಿ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕು, ಮತ್ತು ಅದ್ರ ಪಕ್ಕದಲ್ಲೂ ನಾನು ಸಿಂಗಲ್ ಲಾಕ್ ಮಾಡಿದ್ದೀನಿ. ಇದೇ ರೀತಿ ನಾನು ಫುಲ್ಲು ಏನು ಸಿಂಗಲ್ ಲಾಕ್ ಮಾಡಿದೆ 16 ಆ ಜಾಗಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಈ ಥರ ಬರುತ್ತೆ ನೋಡಿ. ನಾನಿಲ್ಲಿ ಒಂದು ಬೀಡು 2 ಲಾಕ್ ಮಾಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಬೀಡ್ಸು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಬೀಡು ಒಂದು ಲಾಕು, ಒಂದು ಬೀಡು ಒಂದು ಲಾಕು ಕೂಡ ಮಾಡ್ಬೋದು. ನೋಡಿ, ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ಸು ಆ್ಯಂಡ್ ಬೇಗ ಕೂಡ ಆಗುತ್ತೆ. ಒಂದು ಸಾರಿಗೆ ಇದು ಇಲ್ಲ ಅಂದರೆ 22 ಇಂದ 25 ಪೀಸಸ್ನ ನಾವು ಸಾರಿಗೆ ಅಟ್ಯಾಚ್ ಮಾಡ್ಬೋದು. ನೋಡಿ, ಫೈನಲ್ ಆಗಿ ಈ ಥರ ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಏನಾದರೂ ಹೆವಿಯಾಗಿ ಬೇಕು ಅಂದರೆ ಮಿಡಲಲ್ಲಿ ಬೇಬಿ ಕುಚ್ಚು ಅಥವಾ ಬೀಡ್ಸ್ ಏನಾದರೂ ಆ್ಯಡ್ ಮಾಡ್ಕೊಬೋದು. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.